ಇವತ್ತು ನಾವು ಮಾಡ್ತಾ ಇರೋದು ಸೌತ್ ಇಂಡಿಯನ್ ಸ್ಪೆಷಲ್ ಖಾರ ಪೊಂಗಲ್. ಸೌತ್ ಇಂಡಿಯನಲ್ಲಿ ಸಿಹಿ ಪೊಂಗಲ್ ಎಷ್ಟು ಫೇಮಸ್ಸು, ಖಾರ ಪೊಂಗಲ್ ಕೂಡ ಅಷ್ಟೇ ಫೇಮಸ್ಸು. ಅದರ ಜೊತೆ ಇದರ ಹೆಲ್ತ್ ಬೆನಿಫಿಟ್ಸ್ ಅಂತೂ ಕೇಳಿದ್ರೆ ಅಬ್ಬಾ ಅನ್ನೋ ರೇಂಜಿಗಿರುತ್ತೆ. ಸೊ ನೀವಿಲ್ಲಿ ಎಷ್ಟು ರೈಸ್ನ ತೊಗೊತೀರಾ ಅಷ್ಟೇ ಕ್ವಾಂಟಿಟಿ ಆದಂಥ ಹೆಸರು ಬೇಳೆನ ನೀವಿಲ್ಲಿ ತೊಗೋಬೇಕು. ಇದನ್ನು ಹೆಸರು ಬೇಳೆ ಹಾಕಿ ಮಾಡಿದ್ರೇ ಟೇಸ್ಟ್ ಇರುತ್ತೆ, ಪ್ಲಸ್ ಹೆಸರು ಬೇಳೆ ದೇಹಕ್ಕೆ ತಂಪು ಕೂಡ ಹೌದು. ಸೊ 4 ಕಪ್ಪಷ್ಟು ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ 1 ಕಪ್ಪಷ್ಟು ರೈಸು, 1 ಕಪ್ಪಷ್ಟು ನಾನು ಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ 4 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವೇನು ಕ್ವಾಂಟಿಟಿ ತೊಗೊಂಡಿರ್ತೀರಲ್ಲ ಅದ್ರ ಮೇಲೆ ವೇರಿಯೇಷನ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೆಳ್ಳುಳ್ಳಿನ 5-6 ಎಸಲು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೋಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ. ಅದರ ಜೊತೆಗೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಂಡು ಇದನ್ನು 4 ವಿಸಿಲ್ ತೊಗೊತಾ ಇದ್ದೀನಿ. ಸೊ ಅದು ರೆಡಿ ಆಗೋ ಅಷ್ಟರಲ್ಲಿ ಸೈಡ್ಗೆ ನಾವೇನು ಮಾಡೋಣ ಅಂತ ಅಂದರೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಬಿಕಾಸ್ ಈ ಖಾರ ಪೊಂಗಲ್ಗೆ ಚಟ್ನಿ ಇಲ್ಲ ಅಂದರೆ ಯೂಸ್ಲೆಸ್, ಅಂದರೆ ಟೇಸ್ಟೇ ಅನಿಸಲ್ಲ, ಆ ಥರ ಆಗಿರುತ್ತೆ. ಅದಕ್ಕೋಸ್ಕರ ಸೊ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಇದನ್ನೆಲ್ಲನೂ ನಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಪುಟಾಣಿ ಅಥವಾ ಚಟ್ನಿ ಕಡಲೆ ಅಂತೀವಲ್ಲ ಅದನ್ನು ಹಾಕ್ಕೊಂಡು ನಮಗೆ ಚಟ್ನಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನಾನು ನುಣ್ಣಗೆ ಇದನ್ನು ರುಬ್ಕೊತಾ ಇದ್ದೀನಿ. ಸೊ ಅಷ್ಟರಲ್ಲಿ ಏನಾಗಿತ್ತು ಅಂದರೆ 4 ವಿಸಿಲ್ ಕೂಗಿತ್ತು, ಪೊಂಗಲ್ ಕೂಡ ರೆಡಿಯಾಗಿತ್ತು. ನೋಡ್ಬೋದು ನೀವು ಇಲ್ಲಿ ಈ ಥರ ಕನ್ಸಿಸ್ಟೆನ್ಸಿ ಇದೆ. ಇದನ್ನು ಚೆನ್ನಾಗಿ ಮಸಿಬೇಕು, ಆವಾಗಲೇ ಇದು ಟೇಸ್ಟ್ ಚೆನ್ನಾಗಿ ಬರೋದು. ಸೊ ಇನ್ನು ಇದರ ಬೆನಿಫಿಟ್ಸ್ ಏನು, ಯಾಕೆ ನಾವು ಇದನ್ನು ತಿನ್ನಬೇಕು ಅಂತಂದರೆ, ಫಸ್ಟ್ ಇದು ಲೋ ಕ್ಯಾಲರಿ, ಅಂದರೆ ಕ್ಯಾಲರಿ ತುಂಬ ಕಡಿಮೆ ಇರುತ್ತೆ. ಪ್ಲಸ್ ಇದು ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ, ಫೈಬರ್ ಜಾಸ್ತಿ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಹುಷಾರಿರಲ್ಲ, ಏನು ತಿನ್ನಬೇಕು ಅಂತ ಅನಿಸಲ್ಲ, ಅಥವಾ ಲೈಟ್ ಫುಡ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ತುಂಬ ಸುಸ್ತಾಗಿದೆ, ಇಮಿಡಿಯೇಟ್ ಎನರ್ಜಿ ಬೇಕು ನನಗೆ ಅನ್ನೋರೆಲ್ಲ ಈ ಫುಡ್ಡನ್ನ ತಿನ್ನಿ. ಇದು ಯಾವುದೇ ರೀತಿ ಡಯಾಬಿಟಿಕ್ಕಿಗೆ ಹಾರ್ಮ್ಫುಲ್ ಅಲ್ಲ, ಬಿಕಾಸ್ ಇದರಲ್ಲಿ ಗ್ಲೈಸೆಮಿಕ್ ಕ್ವಾಂಟಿಟಿ ತುಂಬಾ ಕಡಿಮೆ ಇದೆ. ಸೊ ಇನ್ಸ್ಟಂಟ್ ಎನರ್ಜಿಗೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ಟೇಸ್ಟ್ ಬರ್ಡ್ಸ್ಗಂತೂ ಸಖತ್ ಟೇಸ್ಟಿ ಕೊಡುವಂಥ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ನೋಡಿ, ಈ ಥರ ನಾನು ಅದನ್ನು ಚೆನ್ನಾಗಿ ಮೊಸದು ರೆಡಿ ಮಾಡಿಕೊಂಡೆ. ಇದಕ್ಕೆ ಇವಾಗ ಒಗ್ಗರಣೆ ಹಾಕೋಣ. ನಾನು ಯಾವುದೇ ಒಗ್ಗರಣೆ ಐಟಮ್ಗೂ ಎಣ್ಣೆ ತುಪ್ಪ ಏನೂ ಬಳಸಲ್ಲ. ದಾಲ್ ತಡಕ ಎಲ್ಲ ಮಾಡೋದಾದರೂ ನಾನು ಈ ಥರ ಎಣ್ಣೆ ಇಲ್ದೇ ಮಾಡ್ಕೊತೀನಿ. ಸೊ ಒಂದು ಪಾತ್ರೆ ಬಿಸಿ ಆದಮೇಲೆ ಒಗ್ಗರಣೆ ಐಟಮ್ಸ್ಗಳನ್ನ ನಾನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಅವನ್ನೆಲ್ಲನೂ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕಹಿ ಆಗಿಬಿಡುತ್ತೆ ಅಡುಗೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಚಟಪಟ ಅನ್ನಬೇಕು. ಅದಾದಮೇಲೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಕರಿಬೇವು, ಸ್ವಲ್ಪ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅದೇ ರೀತಿ ಗೋಡಂಬಿ ಹಾಕಿದರೆ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಗೋಡಂಬಿ ಹಾಕಿಬಿಟ್ಟು ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಅವುಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಈರುಳ್ಳಿನ ಯೂಸ್ ಮಾಡ್ಕೊತೀನಿ ಒಗ್ಗರಣೆಗೆ. ನೀವು ಬೇಕಾದರೆ ಈರುಳ್ಳಿ ಯೂಸ್ ಮಾಡಬಹುದು, ಮಾಡ್ದೇ ಇರ್ಬೋದು, ಅದು ನಿಮ್ಮ ಆಪ್ಷನ್. ಸೊ ಇಷ್ಟಕ್ಕೆ ನೀವು ಕೂಡ ಒಗ್ಗರಣೆನೂ ಹಾಕ್ಕೋಬೋದು. ಇಲ್ಲ ಈರುಳ್ಳಿ ತಿಂತೀನಿ ಅಂತಂದರೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಫುಲ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವಿಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಏನಾದರೂ ತಳ ಹಿಡಿತಾ ಇದೆ, ಯಾಕಂದರೆ ಎಣ್ಣೆ ಯೂಸ್ ಮಾಡಿರಲ್ಲ ಅಲ್ವಾ, ತಳ ಹಿಡಿತಾ ಇದೆ ಅಂದಾಗ ಏನು ಮಾಡಿ, ಒಂದು ಉಪ್ಪಿಟ್ಟು ತಿನ್ನೋ ಚಮಚ ಇರುತ್ತಲ್ಲ, ಟೀ ಸ್ಪೂನಿಂದ ಸ್ವಲ್ಪನೇ ಒಂದು 2ರಿಂದ 2.5 ಟೀ ಸ್ಪೂನ್ ನೀರು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ. ನೋಡಿ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಸುಮ್ಮನೆ 1-2 ಸತಿ ಕೈ ಅಳ್ಳಾಡಿಸ್ತಾ ಇದ್ದೀನಿ. ಈ ಮಿಶ್ರಣ ಇದೇನು ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಲ್ಲ ಇದನ್ನು ನಾನು ಪೊಂಗಲ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಪೊಂಗಲ್ಗೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಎಣ್ಣೆ ಇಲ್ಲದೆ ನಾವು ಯಾವ ರೀತಿ, ಎಣ್ಣೆ ಅಥವಾ ತುಪ್ಪ ಇಲ್ಲದೆ ಮಾಡಿದಾಗ ಏನು ಟೇಸ್ಟ್ ಇರುತ್ತಲ್ಲ ಅದರ 2 ಪಟ್ಟು ಇದು ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 1 ಇಲ್ಲ 2 ಸತಿ ಅಲ್ಲ, ಒಂದು ದಿನಕ್ಕೆ 1 ಸತಿ ಆದರೂ ನೀವು ಮಾಡ್ಕೊಂಡು ತಿನ್ನಬೇಕು ಅನ್ನೋ ರೇಂಜಿಗೆ ಈ ಟೇಸ್ಟ್ ಬಂದಿರುತ್ತೆ. ಎಸ್ಪೆಷಲಿ ನನಗೆ ನಾನು ಎಣ್ಣೆ ಬಿಟ್ಟು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಕಷ್ಟ ಅನಿಸಿತ್ತು. ಬಟ್ ಇವಾಗ ನನಗೆ ಎಣ್ಣೆ ಹಾಕಿದ ಫುಡ್ಡೇ ಇಷ್ಟ ಆಗಲ್ಲ, ಎಣ್ಣೆ ಇಲ್ಲದೆ ಇರೋ ಫುಡ್ಗಳೇ ಜಾಸ್ತಿ ಇಷ್ಟ ಆಗುತ್ತೆ. ಬಿಕಾಸ್ ಅದರಲ್ಲಿ ಎಲ್ಲ ನ್ಯೂಟ್ರಿಷನ್ ಹಾಗೆ ಇರುತ್ತೆ, ದೇಹಕ್ಕೆ ಒಳ್ಳೆಯದು ಕೂಡ ಆಗುತ್ತೆ, ಮತ್ತು ಟೇಸ್ಟ್ ಕೂಡ ಇನ್ನೂ ಎನ್ಹ್ಯಾನ್ಸ್ ಆಗಿರುತ್ತೆ. ನನಗೆ ಯಾಕೋ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಉಪ್ಪನ್ನು ಟೇಸ್ಟ್ ಮಾಡಿ, ಯಾಕಂದರೆ ಬೇಳೆ ಹಾಕಿರ್ತೀವಲ್ಲ. ಆಮೇಲೆ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರಿನ ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನೋಡಿ ಈ ಥರ ತಟ್ಟೆಗೆ ಹಾಕಿದ ತಕ್ಷಣ ನನಗೆ ಹಾಕಿದ ತಕ್ಷಣ ಬಿಸಿಯಾಗಿ ತಿಂದುಬಿಡ್ಬೇಕು, ಆವಾಗಲೇ ಅದು ಟೇಸ್ಟ್ ಸಖತ್ತಾಗಿರುತ್ತೆ. ನಾಳೆ ಮತ್ತೊಂದು ವೀಡಿಯೋಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.